ಹಾಯ್ ಫ್ರೆಂಡ್ಸ್, ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಾನು ಸ್ಮಾಲ್ ಸೈಜ್ ಕಟೋರಿ 29-30 ಸೈಜ್ ಕಟೋರಿನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಈಗ ನೋಡ್ರಿ, ಪೂರ್ಣ ಉದ್ದ 10.5 ಇಂಚ್ ಅದ. ಅದರೊಳಗೆ ನಾವು 1/4 ಇಂಚ್ ಅಂದ್ರೆ ಅವರು ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಾರ. ಅದಕ್ಕೆ 11 ಇಂಚ ತೊಗೊಳೋನು. ಆಮೇಲೆ ಹಿಂದಿನ ಪಟ್ಟಿ 3 ಇಂಚ್ ಅದ. ಆಮೇಲೆ ಈಗ ಆರ್ಮೋಲ್ ನೋಡ್ರಿ 4.5 ಅದ. ಇದ್ರೊಳಗೆ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅನ್ನೋದು ನಾನು ಪೇಪರ್ ಮ್ಯಾಗ ಹಾಕೋತ್ನಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡ್ರಿ, ಮುಂದಿನ ಕೊಳ್ಳು 5.25 ಇಂಚ್ ಅದ. ಅಳತಿನ ಯಾವ ರೀತಿಯಾಗಿ ತೊಗೊಳ್ಳೋದಂತ ಹೇಳಕತ್ತೀನಿ ನೋಡ್ರಿ. ಆಮೇಲೆ ಶೋಲ್ಡರು 8 ಇಂಚ್ ಅದ. ಅದನ್ನ ಸ್ಮಾಲ್ ಸೈಜ್ ಕಟೋರಿ ಇರೋದ್ರಿಂದ 8 ಇಂಚ್. ಶೋಲ್ಡ್ರ್ ಪಟ್ಟಿ ಏನದ 2 ಇಂಚ್ ಅದ. ಈಗ ನೋಡ್ರಿ, ಚೆಸ್ಟ್ 14.5 ಅದ. ಇದೇ ಸೈಜ್ 4 ಬ್ಲೌಸು ಸ್ಟಿಚ್ ಮಾಡ್ಬೇಕು ನೋಡ್ರಿ. 14.5 ಒಳಗೆ ನಾವು ಅರ್ಧ ಇಂಚ್ ಕೊಡ್ಸೋಣ, ಯಾಕಂದ್ರೆ ಸ್ವಲ್ಪ ಲೂಸ್ ಇಡು ಅಂದಾರ ಅವರು. ಅದಕ್ಕೆ 15 ತೊಗೊಳೋಣ. 15ರ ಅರ್ಧ 7.5 ಇಂಚ್. ಚೆಸ್ಟ್ 7.5 ಇಂಚ್ ಆಯಿತು. ವಿಡಿಯೋ ಲೆಂತಿ ಆಗ್ತಾ ಅಂತ ಒಂದು ಸ್ವಲ್ಪ ಫಾಸ್ಟ್ ತೊಗೊಂಡಿನಿ ಫ್ರೆಂಡ್ಸ್ ಇದು. ಆಮೇಲೆ ಸೊಂಟದ ಅಳತೆ 11.5 ಅದ. 11.5 ಅಂದರೆ ನಾವು ಎದೆ ಅಳತೆಯೊಳಗೆ ಅರ್ಧ ಇಂಚ್ ಕೊಡಿಸಿದ್ದೇವಲ್ಲ, ಇದ್ರೊಳಗೂ ಅರ್ಧ ಇಂಚ್ ಕೊಡ್ಸೋನು. ಕೂಡ್ಸೋದಂದ್ರೆ ಏನು, ಅವ್ರು ಸ್ವಲ್ಪ ಲೂಸ್ ಇಡು ಅಂತ ಹೇಳ್ಯಾರ. ಅದಕ್ಕೆ 11.5 ಪ್ಲಸ್ ಅದ್ರೊಳಗೆ ಅರ್ಧ ಅಂದ್ರೆ 12 ಇಂಚ್ ತೊಗೊಂಡು ಅದ್ರ ಅರ್ಧ 12ರ ಅರ್ಧ ಎಷ್ಟು 6 ಇಂಚ್ ಅಂದರೆ ಸೊಂಟದ ಅಳತೆ 6. ಕಟೋರಿ ನೋಡ್ರಿ, ಸ್ಮಾಲ್ ಸೈಜ್ ಆಗಿರೋದ್ರಿಂದ ಇದು 4 ಇಂಚ್ ಬಂದದ. ನಾವು ಅಳತಿ ಬ್ಲೌಸ್ ಒಳಗೆ ಎಷ್ಟು ಅದ ಅಷ್ಟೇ ತೊಗೋಬೇಕು, ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಚೆಸ್ಟ್ ಸೈಜ್ ತೊಗೊಳಕ್ಕೆ ಹೋದ್ರೆ ಹೆಚ್ಚು ಕಡಿಮೆ ಬರ್ತಾವೆ ಫ್ರೆಂಡ್ಸ್. ಅಂದರೆ ಎದೆ ಅಳತಿಗೆ ತಕ್ಕಂತೆ ಕಟೋರಿ ತೊಗೊಂಡ್ರೆ ಹೆಚ್ಚು ಕಡಿಮೆ ಬರ್ತಾವೆ. ಇಲ್ಲಿ ಕ್ರಾಸ್ ಬೆಲ್ಟ್ ನೋಡ್ರಿ 2.5 ಇಂಚ್ ಐತಿ. ಈಗ ತೋಳಿನ ಉದ್ದ 5.5 ಅದ. 5.5 ಒಳಗೆ ನಾವು ಅರ್ಧ ಇಂಚ ಅವ್ರು ಹೆಚ್ಚಿಗೆ ಇಡು ಅಂದಾರ, ಅಂದರೆ ಉದ್ದಿಡು ಅಂದಾರ 6 ಇಂಚ. ಅಂದರೆ ಇದು ಅಲ್ಟ್ರೇಷನ್ನು ಐತಿ ಫ್ರೆಂಡ್ಸ್. ಅಲ್ಟ್ರೇಷನ್ನು ನೋಡಿ ನಾವು ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡಾಕತ್ತೀನಿ. ಪೂರ್ಣ ಉದ್ದ 11.5 ಪ್ಲಸ್ 1 12 ಇಂಚ್. ಅಂದ್ರೆ ನಾನು ಡಬಲ್ ಪೇಪರ್ ತೊಗೊಂಡಿನಿ. ಬ್ಯಾಕ್ ಫ್ರಂಟು ಎರಡು ಒಮ್ಮಲಿಗೆ ಕಟ್ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ. ಆರ್ಮೋಲು 4.5 ಇಂಚ. ಈಗ ನಾವು ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಈಗ ಚೆಸ್ಟ್ ಮತ್ತು ವೇಸ್ಟದ್ದು ನಾವು ಮಾರ್ಕ್ ಮಾಡ್ಕೊಂಡಿವಿ. ಈಗ ನೋಡ್ರಿ, ಶೋಲ್ಡ್ರ್ ಅಳತಿ 4.5, ಶೋಲ್ಡ್ರ್ ಪಟ್ಟಿ 2.5 ಅಂದರೆ 2 ಇಂಚ್ ಅದ. ಅದ್ರೊಳಗೆ ಅರ್ಧ ಇಂಚ್ ಕುಡಿಸಿ 2.5. ಈಗ ಅದೇ ಅಳತಿನೇ ಇಲ್ಲಿ ಚೆಸ್ಟ್ ಸೈಜ್ ಮೇಲೆ ಹಾಕ್ಕೊಂಡ್ರೆ ನಮ್ಗೆ ಗೆರಿ ಕರೆಕ್ಟ್ ಬರ್ತಾವೆ ಅಂಥೇಳಿ ಹಾಕೊಳ್ಳೋದು. ಈಗ ನೋಡ್ರಿ, ಚೆಸ್ಟ್ 7.5, ಮುಂದೆ ಮಾರ್ಜಿನ್ನ 2 ಇಂಚ್. ಎದೆ ಅಳತೆ 7.5, ಮಾರ್ಜಿನ್ 2 ಇಂಚ್. ಸೊಂಟದ ಅಳತೆ 6 ಪ್ಲಸ್ 1 7 ಇಂಚ್. ಅದ್ರ ಮುಂದೆ ನಾವು ಹೊಲಿಗೆ ಮಾರ್ಜಿನ್ನ 2 ಇಂಚ್. ಅಂದರೆ 1 ಇಂಚ್ ಫ್ರಂಟ್ ಒಳಗೆ ಎಕ್ಸ್ಟ್ರಾನೇ ತೊಗೊಂಡ್ಬಿಟ್ಟಿನಿ. ಅಂದರೆ ನಾನು ಬ್ಯಾಕ್ ಕಟ್ಟಿಂಗ್ ಮಾಡೋತ್ನಾಗ ಅದ್ರೊಳಗೆ ಹೋಗ್ತದ. ಫ್ರಂಟ್ ಏನು ಎಕ್ಸ್ಟ್ರಾ ಬಂದಿರ್ತದಲ್ಲ ಅದನ್ನು ನಾವು ಕಟ್ ಮಾಡ್ಕೊಂಡ್ಬಿಡೋನು. ಕಟ್ಟಿಂಗ್ ಮಾಡೋತ್ನಾಗ ತೋರಿಸ್ತೀನಿ ನಿಮ್ಗೆ. ಈಗ ನೋಡ್ರಿ, ಮುಂದಿನ ಕೊರಳು 5.25 ಇತ್ತು. ಅದರೊಳಗೆ 1/4 ಇಂಚ್ ಕೂಡಿಸಿ 6 ಇಂಚ್. ಈಗ ಫ್ರಂಟ್ ಪಾರ್ಟ ಏನು ಹಿಂದಿನ ಸೈಡ್ ಅಳತಿ ಅದಲ್ಲ ಫ್ರೆಂಡ್ಸ್, ಅಲ್ಲಿಂದ 1 ಇಂಚ, ಇಲ್ಲಿಂದ 1 ಇಂಚ್. ಬ್ಯಾಕ್ ಫ್ರಂಟು 1 ಇಂಚ್ ನಾವು ಸೇಪ್ ತೊಗೊಳ್ಳೋಣ. ಆರ್ಮೋಲ್ ಸಂಬಂಧ 1 ಇಂಚ್ ಅಷ್ಟೇ ತೊಗೊಳ್ಳೋಣ, ಜಾಸ್ತಿ ಬೇಡ. ನೋಡಿರಿ, ಈ ಥರ ನಾವು ಶೇಪ್ ಹಾಕ್ಕೋಬೇಕು ಆರ್ಮೋಲ್ದು. ಫ್ರಂಟ ಬ್ಯಾಕ 2 ಸೇಪ್ ಹಾಕಿನಿ ನೋಡ್ರಿ. ಈಗ ನೆಕ್ ಸೇಪು ಈ ರೀತಿಯಾಗಿ ರೌಂಡಾಗೆ ಹಾಕೋಬೇಕು ನಾವು. ಈಗ ಇಲ್ಲಿ ಕ್ರಾಸ್ ಬೆಲ್ಟ 0.3 ಇಂಚ್ ಇಟ್ಟೀನಿ. ಈ ಸೈಡ 1 ಇಂಚ್ ಮೈನಸ್ ಮಾಡಿ 0.2 ಇಂಚ್. ಆ ಕಡೆ 0.3, ಈ ಕಡೆ 0.2. ಒಂದು ಅರ್ಧ ಲೈನ ಸ್ಟ್ರೈಟ್ ತೊಗೊಂಡು ಇನ್ನು ಅರ್ಧ ಲೈನ ನಾವು ಕ್ರಾಸ್ ಬೆಲ್ಟಿಗೆ ಕ್ರಾಸಾಗಿ ಹಾಕೋಬೇಕು. ಈ ಥರ ನಾನು ಫಾಸ್ಟಾಗಿ ತೊಗೊಂಡ್ರು ನಿಮ್ಗೆ ತಿಳಿಯಂಗೆ ಹೇಳೀನಿ. ನೋಡಿರಿ ಫ್ರೆಂಡ್ಸ, ಕಟೋರಿ ಅಳತಿ ಬ್ಲೌಸ್ ಒಳಗೆ ಎಷ್ಟಿತ್ತು ಅಷ್ಟೇ ತೊಗೊಳ್ಳೋ. 4 ಇಂಚ್ ಅದ, ಇಲ್ಲಿ 4 ಇಂಚ. ಈಗ ನೋಡಿರಿ, ಇಲ್ಲಿಂದ 2.5. ಈಗ ಈ ಥರ ಸೇಪ್ ಹಾಕೊಂಡ್ಬಿಡೋನು ರೌಂಡಾಗೆ, ಕಟೋರಿ ಸೇಪ್ ಇದು. ಮತ್ತು ಒಂದೇಳಿ ನಿಮ್ಗೆ ಈ ಥರ ಗೊತ್ತಾಗಲಿಲ್ಲ ಅಂತಂದ್ರೆ ನೋಡ್ರಿ, ಸ್ಕೇಲಿಲ್ಲ ಈ ರೀತಿ ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ 2.5 ಇಂಚ್, ಅಲ್ಲಿ ಒಂದು ಮಾರ್ಕ್ ತೊಗೊಂಡು ಆಮೇಲೆ ಈ ರೀತಿಯಾಗಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಂಡ್ಬಿಡೋನು. ಈಗ ಏನಲ್ಲಿ ಮೂಲಿ ಬಂದಿರ್ತದಲ್ಲ ಅದ್ರೊಳಗೆ ನಾವು ಕರುವಾಗಿ ತೊಗೊಂಡ್ರೆ ಕಟೋರಿ ಶೇಪ್ ರೆಡಿ ಆಗ್ತದೆ ಫ್ರೆಂಡ್ಸ. ಈಗ ನಾವು
ಕಟೋರಿದು ಅಳತಿ ಏನೇನು ಎಷ್ಟೆಷ್ಟು ತೊಗೊಂಡೆ ಅಂತ ಹೇಳ್ತೀನಿ ನೋಡಿರಿ. ಶೋಲ್ಡರ್ 4.5 ಇಂಚ, ಶೋಲ್ಡ್ರ್ ಪಟ್ಟಿ 2.5 ಇಂಚ, ಆಮೇಲೆ ಇಲ್ಲಿ 1 ಇಂಚ, ಇಲ್ಲಿ 1 ಇಂಚ ಆರ್ಮಲ್ ಸೇಪ್ ಸಂಬಂಧ. ಈಗ ನೋಡಿರಿ ಕ್ರಾಸ್ ಬೆಲ್ಟ, ಆಮೇಲೆ ಕಟೋರಿ ನಾವು 4 ಇಂಚ್ ತೊಗೊಂಡೇವಿ. ನೆಕ್ ಬಿಡುತ್ತೆ ಎಷ್ಟು ಬಂತು? 2 ಇಂಚ್ ಬಂತು. ಈಗ ಕೊರಳಿನ ಉದ್ದ 6, ಕ್ರಾಸ್ ಬೆಲ್ಟ ಅಂದ್ರೆ 2.5 ಅಂದ್ರೆ ನಾವು ಕೂಡಿಸೋ ಹೊತ್ನ್ಯಾಗ ಹೆಚ್ಚು ಕಡಿಮೆ ಆಗಿರ್ತದೆ, ಅಲ್ಲಿ ಪಾವಿಂಚ್ ನಾವು ಎಕ್ಸ್ಟ್ರಾ ತೊಗೊಳ್ಳೋಣ. ಈಗ 2 ಇಂಚ್ ಅಥವಾ 1.5 ಇಂಚ್ ನಮಗೆ ಮಾರ್ಜಿನ್ ಎಷ್ಟು ಬೇಕಲ್ಲ ಅಷ್ಟು ಮಾರ್ಜಿನ್ ತೊಗೊಂಡು 1.5 ಅಥವಾ 2 ಇಂಚ್ ತನಕ ನಾವು ಮಾರ್ಜಿನ ತೊಗೋಬೋದು. ಈಗ ನೋಡಿರಿ ಪೇಪರ್ ಕಟ್ಟಿಂಗ್ ಮಾಡಾಕತ್ತೀನಿ. ಈ ರೀತಿಯಾಗಿ ನಾವು ಪೇಪರ್ ಕಟ್ಟಿಂಗ್ನ ಮಾರ್ಕ್ ಮೇಲೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ನಾವು ಕಟ್ಟಿಂಗ್ ಮಾಡ್ಕೊಂಬಿಡೋಣ. ಇಲ್ಲಿ ಒಂಚೂರು ಶೋಲ್ಡ್ರ್ ಬಲ್ಲಿ ನಾವು ಒಂದು ಪಾಯಿಂಟ್ನಷ್ಟು ಕ್ರಾಸಾಗಿ ತೊಗೊಳ್ಳೋಣ. ಈ ಥರ ನೋಡಿರಿ, ಈ ಥರ ಕ್ರಾಸಾಗಿ ತೊಗೋಬೇಕು. ಆಮೇಲೆ ಇದೇನದ ಎದ್ದೇಳತ್ತಿಗೆ ಒಂದು ನಾಚು, ನೆಕ್ ಬಿಡುತ್ತೇನು ಹಾಕಿರ್ತೀವಲ್ಲ ಅಲ್ಲೊಂದು ನಾಚು ಹಾಕಿ ನಾವು ಫ್ರಂಟ ಬ್ಯಾಕ ಸಪ್ರೇಟ್ ಮಾಡ್ಕೋಬೇಕು. ಡಬಲ್ ಪೇಪರ್ ತೊಗೊಂಡಿರ್ತೀವಲ್ಲ, ಈಗ ಸಪ್ರೇಟ್ ಆಗಿಂದ ಫ್ರಂಟ್ ಆರ್ಮಲ್ ಶೇಪ್ನ ಕಟ್ ಮಾಡ್ಕೋಬೇಕು ನೋಡಿರಿ ಈ ಥರ. ಈಗ ನೆಕ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ಇದಾದ ನಂತರ ಕ್ರಾಸ್ ಬೆಲ್ಟ್, ಇದೇನು 1 ಇಂಚ್ ಬ್ಯಾಕ್ ಸಂಬಂಧ ಎಕ್ಸ್ಟ್ರಾ ತೊಗೊಂಡಿರ್ತೀವ ಅಲ್ಲಿ ಫ್ರಂಟ್ ಒಳಗೆ ನಮಗೆ ಅವಶ್ಯಕತೆ ಇಲ್ಲ, ಫ್ರಂಟ್ ಒಳಗೆ 1 ಇಂಚ್ ಕಟ್ ಮಾಡ್ಕೊಂಬಿಡೋಣ. ಇದಾದ ನಂತರ ನಮ್ಗೆ ಕ್ರಾಸ್ ಬೆಲ್ಟ್, ಆಮೇಲೆ ಕಟೋರಿ ನೋಡಿರಿ, ಕಟೋರಿ ಕಟ್ ಮಾಡಿದ್ದಾಯಿತು. ಕಟೋರಿನ ಸೆಂಟ್ರ್ ಪಾಯಿಂಟಿಗೆ ಈ ಥರ ನಾಚ್ ಹಾಕ್ಕೊಂಡು ಈಗ ಎಕ್ಸ್ಟ್ರಾ ನಾವು ಕಟೋರಿ ಯಾವ ರೀತಿ ಬಳಸ್ಬೇಕಂತೇಳಿ ತೋರಿಸ್ತೀನಿ. ಈಗ ಸೈಡ್ ಒಳಗೆ ಕೊರಳಿನ ವಿಡ್ತ್ ಹಾಕೊಳ್ಳೋಣ, ಸಾರಿ ಫ್ರೆಂಡ್ಸ್, ಕೊರಳಿನ ಲೆಂತ್ ಹಾಕೊಳ್ಳೋಣ. ಈಗ ನೋಡಿರಿ ಈ ರೀತಿಯಾಗಿ ರೌಂಡ್ ಶೇಪ, ಅಂದರೆ ಕೊರಳಿನ ಪಟ್ಟಿ ಎಷ್ಟಿತ್ತು 3, ಅದ್ರೊಳಗೆ ಅರ್ಧ ಇಂಚ್ ಕೂಡಿಸಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಶೇಪ್ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಟ್ರೆ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇದಾದ ನಂತರ ನಾವು ಸ್ಲೀವ್ಸ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1.5 ಇಂಚ ನಾವು ಮಡಚು ಪಟ್ಟಿ ಅಂದರೆ ತೋಳಿನ ಮಡಚು ಪಟ್ಟಿ ಸಂಬಂಧ 1.5 ಇಂಚ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ಒಂದು ಮಾರ್ಕ್ ಮಾಡೋಣ, 1.5 ಇಂಚಿಗೆ ಮಾರ್ಕ್ ಮಾಡಿ ತೋಳಿನ ಉದ್ದ 6 ಇಂಚ್ ಅಂದರೆ 5.5 ಇತ್ತು, ಅರ್ಧ ಇಂಚ್ ಉದ್ದಿಡು ಅಂದರು 6, ಅದ್ರೊಳಗೆ ಅರ್ಧ ಇಂಚ್ ಕೂಡಿಸಿ 6.5. ಇಲ್ಲಿ ಡೌನಿಂಗ 2.5, ಡೌನಿಂಗ್ 2.5 ಸಾಕು. 6.5 ಇಂಚಿಗೆ 2.5 ಇಂಚ್ ಡೌನಿಂಗ ಸಾಕು. ಜಾಸ್ತಿ ತೊಗೊಂಡ್ರೆ ತೋಳು ಏರ್ದಂಗೆ ಹಾಕವು, 2.5 ಇಂಚ ಸಾಕು. ಆಮೇಲೆ ಇಲ್ಲೇನದ ಸ್ಲೀವ್ಸ್ ರೌಂಡು 4.5 ಇಂಚ್ ತೊಗೊಂಡು, ಆಮೇಲೆ ಆರ್ಮೋಲ್ ರೌಂಡ ಇಲ್ಲಿ ನೋಡ್ರಿ ಇದು ಎಷ್ಟು ಬಂದಿರ್ತದಲ್ಲ ಇದನ್ನ ಅಳತಿ ಮಾಡಿಕೊಂಡು ಈಗ ಈ ಥರ ನಾವು ಬ್ಯಾಕ್ ಪಾರ್ಟ್ನ ಅಳತಿ ನಾಸ್ತನ ಅಳತಿ ಮಾಡಿಕೊಂಡು ಅದು ಎಷ್ಟು ಬಂದಿರ್ತದ ಅಷ್ಟು ಇಂಚ ಕರೆಕ್ಟಾಗಿ ಇಟ್ಬಿಡೋಣ. 0.7 ಇಂಚ್ ಬಂದದ, 0.7 ಇಂಚಿಗೆ ಒಂದು ಡೌನಿಂಗ್ ಮೇಲೆ ಮಾರ್ಕ್ ಮಾಡಿಕೊಂಡು ಅದಾದ ನಂತರ ನಾವು 1.5 ಇಂಚ್ ಮುಂದೆ ಮಾರ್ಜಿನ್ ಹಾಕಿ ಈ ರೀತಿ ಲೈನ್ ಹಾಕ್ಕೊಂಡ್ಬಿಡ್ಬೇಕು. ಇಲ್ಲಿ ಈಗ ನೋಡ್ರಿ ಶೇಪ್ ಹಾಕೋದು, ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪು. ಈಗ ಇದನ್ನು ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ನೋಡಿರಿ ಈಸಿಯಾಗಿ ತೋರಿಸ್ಲಾಗ್ತೀನಿ ಕಟ್ಟಿಂಗ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನಾವು ನಾಚ್ ಕೊಟ್ಟು ಅದಾದ ನಂತರ ಈ ಓಪನ್ ಮಾಡಿ ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೋಬೇಕು. ಈಗ ಸ್ಲೀವ್ಸು ರೆಡಿ ಆಯಿತು. ಈಗ ಅದಾದ ನಂತರ ನಾವು ಕಟೋರಿನ ಆಗಳೇ ಅರ್ಧಕ್ಕೆ ಬಿಟ್ಟಿದ್ದೇವಲ್ಲ, ಕಟೋರಿನ ಯಾವ ರೀತಿ ಹೆಚ್ಚಿಗೆ ಬಳಸ್ಕೋಬೇಕು ಅಂತ ತೋರಿಸ್ತೀನಿ ನೋಡ್ರಿ. ಈಗೇನು ನಾವು ಸೆಂಟ್ರ್ ನಾಚ್ ಹಾಕಿರ್ತೇವಲ್ಲ ಅಲ್ಲಿಂದ ನಾವು 1.5 ಇಂಚ ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ ಇಲ್ಲಿ 1.25 ಇಂಚು ಈ ಸೈಡ, ಆಮೇಲೆ 1.25 ಇಂಚು ಈ ಸೈಡ್. ಈಗ ಇದು 4 ಇಂಚ್ ಬರಬೇಕು, ಈ ಗೆರಿನೂ 4 ಇಂಚ್ ಬರಬೇಕು. ಇವು ಯಾವುದೇ ಅಳತಿ ಆಗಲಿ ಇವೆರಡೂ ಗೆರಿನ ಕರೆಕ್ಟ್ ಅಳತಿ ಬಂದ್ರೆ ಕಟೋರಿ ಶೇಪು ಕರೆಕ್ಟಾಗಿ ಬಂದದಂತ ತಿಳ್ಕೊಬೇಕು. ಈಗ ಇದು 4 ಇಂಚು, ಇದು 4 ಇಂಚು ಬಂತು ನೋಡ್ರಿ, ಇದು ಕರೆಕ್ಟ್ ಬಂದಂಗೆ. ಇದು ನನ್ನ ಥೇರಿ, ನಾ ಏನು ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ತೀನಿಲ್ಲ, ನನ್ನ ಥೇರಿ ಇದು. ಇದೇ ಥರ ನಾನು ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋದು. ಈಗ ಇಲ್ಲಿ ಮ್ಯಾಗ 1/4 ಇಂಚ್ ತೊಗೊಂಡು ಈಗ ನಾವು ಶೇಪ್ ಹಾಕೋಣ ರೌಂಡಗೆ. ನೋಡಿರಿ ಈ ಥರ 4 ಇಂಚ್ ಅಂದ್ರೆ ಈ ಕಡೆ 4 ಈ ಕಡೆ 4, ಆಮೇಲೆ ಸೆಂಟ್ರ್ ಪಾಯಿಂಟ್ 1.5, ಇದು 1.25 ಇಂಚು, ಇದು 1.25 ಇಂಚು. ಈ ರೀತಿಯಾಗಿ ಕಟೋರಿ ಶೇಪ್ ಹಾಕೋಬೇಕು ನೋಡ್ರಿ. ಇದಾದ ನಂತರ ನಾವು ಕಟ್ ಮಾಡಿಬಿಡೋಣ.
ಅದು ಏನು ಸೇಪ್ ಮೇಲೆ ಕಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ನಾವು ಕಟೋರಿನ ಕಟ್ ಮಾಡ್ಕೊಂಬಿಡೋಣ. ಈಗ ಕಟೋರಿ ಪೀಸ್ನು ರೆಡಿ ಆಯಿತು. ಬ್ಯಾಕ್ ಪಾರ್ಟು, ಸ್ಲೀವ್ಸು, ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟ್, ಕಟೋರಿ. ಈಗ ಬ್ಲೌಸ್ ಫುಲ್ ರೆಡಿ ಆಯಿತು. ಇವು ಎರಡನ್ನ ನಾನು ಬಟ್ಟೆ ಮೇಲೆ ಯಾವ ರೀತಿ ಎಕ್ಸ್ಟ್ರಾ ತೊಗೋಬೇಕಂತೇಳಿ ಹೇಳ್ಕೊಡ್ತೀನಿ. ಇದನ್ನೇ ಇಟ್ಟರೆ ಫ್ರಂಟ್ ಪಾರ್ಟ್ ಕಡಿಮೆ ಬರುತ್ತೆ. ಇದನ್ನು ಯಾವ ರೀತಿ ನಾನು ಹೆಚ್ಚಿಗೆ ತೊಗೋಬೇಕಂತೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.